ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಒಡೆಯಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out from India. ಅವ್ರನ್ನೇ ಕರ್ಕೊಂಡು ಬಂದಿದ್ದಾರೆ ಭಾಷಣ ಮಾಡ್ಸೋಕ್ಕೆ. ಒಂದು ನೀತಿ ನಿಯಮ ಏನಾದ್ರು ಇದೆಯಾ? ಹೀನಾಯ ಇಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗ್ಬಾರ್ದಾಗಿತ್ತು. ಅವನ್ನೇ ಎಕ್ಸ್ಪೈರ್ ಮಾಡಿಲ್ವಾ? ಅವ್ರನ್ನೇ ಕರ್ಕೊಂಡ್ಬಂದು ಭಾಷಣ ಮಾಡಿಸಿದ್ರೆ ವಿಜಯೇಂದ್ರ ಯಡಿಯೂರಪ್ಪನ ಇವತ್ತು ಬೈತಾನೆ. ಅವಾಗ ಬೈತಾನ, ಬೈದಿದ್ದನಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಬೈದಿದ್ದಾರೆ. 9ನೇ ತಾರೀಕು ಅಂತ ಬೈಯಲ್ಲ ಅಂತಾರೆ, 9 ಆದ್ಮೇಲೆ ಬೈತಾನ. ದಿ ವೆರಿ ಫ್ಯಾಕ್ಟ್ ದಟ್ ಸಸ್ಪೆಂಡ್ ಆಗದವ್ರನ್ನ ಪಕ್ಷಕ್ಕೆ ಕರ್ಕೊಬಂದು ಇಲ್ಲ ಪಕ್ಷಕ್ಕೆ ಸೇರಿಸ್ಕೊಬಿಡ್ಬೇಕು. ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿಯವರು ಅಲ್ವಾ? ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಜೆಸಿಬಿ ಪಕ್ಷ ಬರ್ತಾ 2028 ಜೆಸಿಬಿ ಪಕ್ಷ ಬರ್ತಾ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಯಾರು ಯಾರು ಕಲ್ಲುಗಿತಾರ ಆ ಮಸೀದಿಯನ್ನ ಬುಲ್ಡೋಸರ್ ಹೊಡೆಸ್ತೀನಿ ಅಂತ ಹೇಳ್ತಾರೆ. ನೋಡ್ರಿ, ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಒಡೆಯಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out from India. ದ್ವೇಷದ ರಾಜಕಾರಣ ಮಾಡಿದ್ರು ಇದೆಲ್ಲ ಇಟ್ ಇಸ್ ನಾಟ್ ಟಾಲರಬಲ್. ನಿನ್ನೆ ಪ್ರತಾಪ್ ಸಿಂಹ ಬರದಲ್ಲಿ ನಮ್ಮ ಬಗ್ಗೆ ಒಂದು ಅಶ್ಲೀಲ ಪದವನ್ನು ಬಳಸಿರ್ತಕ್ಕಂಥ ನಾನು ಪ್ರತಾಪ್ ಸಿಂಹ, ಶಶಿ ರವಿ, ಅಶೋಕ ಇವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ನಾವು ಜನಗಳ ಮುಂದೆ ನಾವೇನು ಮಾಡಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಧನ್ಯವಾದ.